4 ಗಂಟೆಯ ಪ್ರಮುಖ ಸುದ್ದಿ. ಜೆಡಿಎಸ್ ರಾಜ್ಯಾಧ್ಯಕ್ಷ ಆಗ್ತಾರ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತ ಪ್ರಶ್ನೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಮಹತ್ವದ ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ನಿರ್ಧಾರ ಆಗುತ್ತಾ? ಹಾಗಾದ್ರೆ ಪಕ್ಷದ ಶಾಸಕರು ಕಾರ್ಯಕರ್ತರ ಒತ್ತಾಸೆ ಮೇರೆಗೆ ನಿಖಿಲ್ಗೆ ಪಟ್ಟವನ್ನ ಕಟ್ಟಲಾಗುತ್ತಾ? ಹಾಗಾದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಪದಗ್ರಹಣ ಮಾಡ್ತಾರ? ಪ್ರಮುಖವಾದಂತಹ ಮಹತ್ವದ ಸಭೆ ಆಗ್ತಾ ಇದೆ ಬೆಂಗಳೂರಿನ ಜೆಪಿ ಭವನದಲ್ಲಿ. ಕುಮಾರಸ್ವಾಮಿ ದೇವೇಗೌಡರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಸಭೆ ಇದು. ಬಹಳ ಹೈಪ್ ಅನ್ನ ಪಡೆದುಕೊಳ್ತಾ ಇದೆ. ಶಾಸಕರಿದ್ದಾರೆ, ಜೆಡಿಎಸ್ನ ಪ್ರಮುಖ ಶಾಸಕರು, ಕಾರ್ಯಕರ್ತರು, ಸ್ಥಳೀಯ ಮಟ್ಟದ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಶಾಸಕರು ಕಾರ್ಯಕರ್ತರ ಒತ್ತಾಸೆಯ ಮೇರೆಗೆ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲಾಗತ್ತಾ? ಇಂಥದ್ದೊಂದು ಪ್ರಶ್ನೆ ಇದೆ ಸದ್ಯಕ್ಕೆ. ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಪಟ್ಟಾಭಿಷೇಕಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ. ಫೆಬ್ರವರಿ 14ಕ್ಕೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರಾಗುವುದು ನಿಶ್ಚಿತ ಅಂತ ಬಲ್ಲ ಮೂಲಗಳು ಹೇಳ್ತಾ ಇರೋದು. ಪಕ್ಷದ ಹಾಲಿ ಮಾಜಿ ಶಾಸಕರು, ಮುಖಂಡರು ಸಭೆ ಮಾಡ್ತಾ ಇದ್ದಾರೆ. ಎಚ್ಡಿಕೆ ಶಾಸಕರಿಂದಾನೇ ಒಂದಿಷ್ಟು ಒತ್ತಾಸೆ, ಅಂದ್ರೆ ಅವರ ಅಭಿಪ್ರಾಯ ವ್ಯಕ್ತ ಆಗ್ತಾ ಇರೋದು. ನಿಖಿಲ್ ಕುಮಾರಸ್ವಾಮಿಯರ ಹೆಸರು ಪ್ರಸ್ತಾಪವನ್ನ ಮಾಡುವುದಕ್ಕೆ ಕುಮಾರಸ್ವಾಮಿಯವರ ಪ್ಲಾನ್. ಪಕ್ಷದ ಒಳಗೆ ಒಂದಿಷ್ಟು ಬೇಗುದಿಗಳು, ಆ ರೀತಿಯಾದಂಥ ಒಂದಿಷ್ಟು ಹೇಳಿಕೆಗಳನ್ನು ಇಲ್ಲಿವರೆಗೆ ನೋಡ್ತಾ ಇದ್ದೀವಿ ನಾವು. ಜಿಟಿ ದೇವೇಗೌಡರು ಮಾತನಾಡಿರುವಂಥದ್ದಾಗಿರಬಹುದು, ಪಕ್ಷದ ಇನ್ನಿತರೆ ಕೆಲವೊಂದಿಷ್ಟು ಮುಖಂಡರು ಮಾತನಾಡಿರೋದು. ಆದರೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಈ ದಾಳ ಏನಿದೆ, ಪಕ್ಷದ ಪ್ರಮುಖ ಶಾಸಕರಿಂದಾನೇ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಪ್ರಸ್ತಾಪಿಸೋದಕ್ಕೆ ಕುಮಾರಸ್ವಾಮಿ ಅವರ ಪ್ಲಾನ್. ಹಾಗಾದ್ರೆ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಯಾವ ರೀತಿ ಆಗಿದೆ, ಏನಾಗಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ದಾಳಕ್ಕೆ ಯಾರು ಬೀಳದಂತೆ ಎಚ್ಚರಿಕೆಯನ್ನು ಕೊಡೋದು ಶಾಸಕರಿಗೆ. ನಿಖಿಲ್ ರಾಜ್ಯಾಧ್ಯಕ್ಷರಾದ್ರೆ ಪಕ್ಷದಲ್ಲಿ ಅಸಮಾಧಾನ ಇರೋದಿಲ್ಲ, ಪಕ್ಷದ ಹಿಡಿತ ತಮ್ಮ ಕುಟುಂಬದ ಕೈಯಲ್ಲೇ ಇರುತ್ತೆ ಎನ್ನುವಂತ ಲೆಕ್ಕಾಚಾರ ಇದು ಪ್ರಮುಖವಾಗಿರುತ್ತೆ. ಸಹಜವಾಗಿ ಯಥಾ ಪ್ರಕಾರವಾಗಿ ಗೌಡರ ಕುಟುಂಬದವರೇ ರಾಜ್ಯಾಧ್ಯಕ್ಷರಾಗಿರೋದು. ಡಿ.ಕೆ. ಶಿವಕುಮಾರ ದಾಳಕ್ಕೆ ಯಾರೂ ಬೀಳದಂತೆ ಎಚ್ಚರಿಕೆಯ ನಡೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಇಡ್ತಾ ಇರು. ಕುಮಾರಸ್ವಾಮಿಯವರ ಲೆಕ್ಕಾಚಾರ ಇದು. ನಿಖಿಲ್ ಕುಮಾರಸ್ವಾಮಿಯವರನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಕೂರಿಸಿದ್ರೆ ಯಾವ ರೀತಿಯಾದಂಥ ಲಾಭಗಳು ಆಗುತ್ತೆ ಅನ್ನೋದನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಲೆಕ್ಕ ಹಾಕ್ತಿದ್ದಾರೆ. ಈ ಸಂಬಂಧಪಟ್ಟಂಗೆ ಜೆಡಿಎಸ್ ಪ್ರಮುಖ ನಾಯಕ ಸಾರಾ ಮಹೇಶ್ ಮಾತಾಡಿದ್ದಾರೆ ನೋಡಿ. ಬಹಳಷ್ಟು ಕಾರ್ಯಕರ್ತರು, ಮುಖಂಡರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರುಗಳು ಕುಮಾರಣ್ಣರವರು ದೇಶದಲ್ಲಿ ಹೆಚ್ಚು ಸಕ್ರಿಯವಾಗಿ ಓಡಾಡಬೇಕಾಗಿರೋದ್ರಿಂದ, ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂಥೇಳಿ ಒತ್ತಾಯ ಇದೆ. ಬಟ್ ನಿಖಿಲ್ ಅವರು ಮತ್ತು ಕುಮಾರಣ್ಣರವರು ಮೆಂಬರ್ಶಿಪ್ ಮುಗಿಲಿ, ಈ ಸಾರಿ ನೇಮಕ ಬೇಡ, ಮೊದಲು ಮೆಂಬರ್ಶಿಪ್ ಮುಗಿದ ನಂತರ ತಾಲೂಕು ಅಧ್ಯಕ್ಷರುಗಳು ಆಯ್ಕೆ ಆಗಲಿ, ಆಮೇಲೆ ಜಿಲ್ಲಾಧ್ಯಕ್ಷರು ಆಯ್ಕೆ ಆಗಲಿ, ಆಯ್ಕೆಯ ಮುಖೇನ ಯಾರನ್ನ ಮಾಡ್ತಾರೆ ಆ ಒಂದು ರೀತಿಯಲ್ಲಿ ತೀರ್ಮಾನ ಆಗಲಿ ಅಂತೇಳಿ ಅವರೆಲ್ಲರ ನಿಖಿಲ್ ಅವರ ಅಭಿಪ್ರಾಯ ಕೂಡ ಇದೆ. ಬಟ್ ಕಾರ್ಯಕರ್ತರು, ಮುಖಂಡರು ಮತ್ತು ನಾವುಗಳೆಲ್ಲ ಆಗಿ ಅಂತ ಹೇಳ್ತಾ ಇದ್ವಿ. ಬಟ್ ಅದು ಬಹಳಷ್ಟು ಜೆಪಿ ಭವನದಲ್ಲಿ ಜೆಡಿಎಸ್ನ ಹಾಲಿ ಮಾಜಿ ಶಾಸಕರ ಸಭೆ ಆಗ್ತಾ ಇದೆ. ಸದಸ್ಯತ್ವ ಆಂದೋಲನದ ಮೂಲಕವಾಗಿ ಪಕ್ಷ ಸಂಘಟನೆಗೆ ಒತ್ತಡ ಕೊಡೋದು, ತಾಲೂಕು ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಇದೆ. ಫೆಬ್ರವರಿ 15ರ ಒಳಗೆ ಸದಸ್ಯತ್ವ ಆಂದೋಲನ ಆಗಬೇಕಾಗಿದೆ. ಬಳಿಕ ಪಕ್ಷದ ಸಾಂಸ್ಥಿಕ ಚುನಾವಣೆ, ಈ ಚುನಾವಣೆ ಮೂಲಕನೇ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಲಾಗುತ್ತೆ. ಸಭೆಯಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಸ್ಪಷ್ಟನೆ ಕೊಟ್ಟಿರೋದು. ಅಂದಹಾಗೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ರಾಜ್ಯಾಧ್ಯಕ್ಷರ ನೇಮಕ ಮಾಡೋದಕ್ಕೆ ಚಿಂತನೆ ಆಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರವಾಗಿ ಫೆಬ್ರವರಿ 14 ಅಂತ ಹೇಳಲಾಗ್ತಿದೆ ಸದ್ಯಕ್ಕೆ. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ,
ಗಮನಿಸ್ತಾ ಇದ್ವಿ ಜೆಪಿ ಭವನದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಯಥಾ ಪ್ರಕಾರವಾಗಿ ಜೆಡಿಎಸ್ ನಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕದಂತೆ ಕಾಣಿಸ್ತಾ ಇದೆ. ಜೆಡಿಎಸ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಯ್ಕೆಗಳು ತುಂಬಾ ಇತ್ತು. ಹಿರಿಯ ನಾಯಕರಿದ್ದಾರೆ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ. ಆದ್ರೆ HD ಕುಮಾರಸ್ವಾಮಿ ಅವರ ಒಂದಿಷ್ಟು ಪ್ಲಾನ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಓಕೆ ಅಂತ ಅನಿಸುತ್ತಾ HD ಕುಮಾರಸ್ವಾಮಿ ಅವರ ಈ ಪ್ಲಾನ್ಗೆ? ಉಳಿದಂತ ನಾಯಕರು ಓಕೆ ಅಂತ ಹೇಳ್ತಾರಾ? ಓಕೆ ಅಂತ ಹೇಳಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ JDS ಅಂದ್ರೆ ಅದು ಎಲ್ಲೋ ಒಂದ್ ಕಡೆಗೆ ದೇವೇಗೌಡರ ಕುಟುಂಬದ ಹಿಡಿತದಲ್ಲಿ ಇರ್ತಕ್ಕಂಥದ್ದು. ಇದು ಜಗಜ್ಜಾಹೀರ. ಯಾಕಂತ ಹೇಳಿದ್ರೆ JDS ವರಿಷ್ಠರು ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ತೆಗೆದುಕೊಳ್ಳುವಂತ ಒಂದು ತೀರ್ಮಾನಕ್ಕೆ ಈ ಹಿಂದಿನಿಂದಲೂ ಕೂಡ ಎಲ್ಲಾ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಸೈ ಅನ್ನುವಂತ ಒಂದು ಹೇಳಿಕೆಗಳನ್ನ ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಈಗಲೂ ಕೂಡ ಅಂತದ್ದೇ ಒಂದು ತೀರ್ಮಾನ ಆಗುವಂತ ಒಂದು ಎಲ್ಲಾ ಸಾಧ್ಯತೆಗಳಿದಾವೆ. ಅಂಥದ್ದೊಂದು ತೀರ್ಮಾನದ ಸುಳಿವನ್ನ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿಯವರ ಪರಮಾಪ್ತ ಮಾಜಿ ಸಚಿವ ಸಾರಾ ಮಹೇಶ್ ಅವರು. ನೋಡಿ, ಅವ್ರ ಹೇಳಿಕೆಯಲ್ಲೇ ಗೊತ್ತಾಗೋಯ್ತು. ನೋಡಿ, ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷ ಆಯ್ಕೆಗೆ ಚುನಾವಣೆ ನಡೆಸಬೇಕು ಅಂತ ಇದೀವಿ. ಆದ್ರೆ ಬಹುತೇಕ ಕಾರ್ಯಕರ್ತರು, ಮುಖಂಡರು, ಎಲ್ಲ ಶಾಸಕರ ಅಭಿಪ್ರಾಯ ಇರತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರೇ ರಾಜ್ಯಾಧ್ಯಕ್ಷ ಆಗಬೇಕಾಗಿದೆ ಎನ್ನುವಂತ ಮಾತನ್ನ. ಸೊ ಅವರ ಒಂದು ಹೇಳಿಕೆ ಸ್ಪಷ್ಟಪಡಿಸುತ್ತೆ ನಿಖಿಲ್ ಕುಮಾರಸ್ವಾಮಿ ಬಹುತೇಕ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕವಾಗೋದು ಬಹುತೇಕ ಖಚಿತ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಖುದ್ದು ಮಾಜಿ ಪ್ರಧಾನಿ ಹಾಗೂ JDS ವರಿಷ್ಠ HD ದೇವೇಗೌಡರು ಇವತ್ತು ಪಕ್ಷದ ಹಾಲಿ ಮಾಜಿ ಶಾಸಕರು, ಪಕ್ಷದ ಪ್ರಮುಖ ಮುಖಂಡರ ಸಭೆಯನ್ನ ಕರೆದಿದ್ರು, ಜಿಲ್ಲಾಧ್ಯಕ್ಷಗಳ ಸಭೆಯನ್ನು ಕೂಡ ಕರೆದಿದ್ರು. ಈ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಿದ್ರು ಏನಾಗಬಹುದು ಅನ್ನುವಂತ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿಯವರು ಮತ್ತೆ ಈ ಹಿಂದೆ ಕುಮಾರಸ್ವಾಮಿಯವರ ಆಪ್ತರೆಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರ ಪಟ್ಟಾಭಿಷೇಕಕ್ಕೆ ಒಂದು ಫೆಬ್ರವರಿ 14 ಅನ್ನುವಂತ ನಿಟ್ಟಲ್ಲಿ ಒಂದು ದಿನಾಂಕವನ್ನ ನಿಗದಿ ಮಾಡ್ಕೊಂಡಿದ್ದಾರೆ. ಆದ್ರೆ ದೇವೇಗೌಡರು ಇವತ್ತು ಆ ಒಂದು ದಿನಾಂಕವನ್ನ ಅಂದ್ರೆ ಬದಿಗೊತ್ತಿ ಎಲ್ಲೊಂದ್ ಕಡೆಗೆ ಪಕ್ಷದ ಕಾರ್ಯಕರ್ತರು ಎಸ್ಪೆಷಲಿ ನೋಡಿ, ಇವತ್ತು ಪ್ರಮುಖವಾಗಿ ಒಂದಷ್ಟು ಜನ ಶಾಸಕರು ಗೈರಾಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಖಿಲ್ ಕುಮಾರಸ್ವಾಮಿಯವರ ನೇಮಕಕ್ಕೆ ಯಾರದ್ದು ಕೂಡ ಏನು ವಿರೋಧ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ಬಹಳ ಮುಖ್ಯವಾಗಿ JDSನ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಹಿರಿಯ ಶಾಸಕ GT ದೇವೇಗೌಡರು ಗೈರಾಗಿದ್ದಾರೆ, ಅನೂರು ಮಂಜುನಾಥ್ ಗೈರಾಗಿದ್ದಾರೆ, ಪ್ರಮುಖವಾದಂತಹ ಕೆಲ ಶಾಸಕರುಗಳು ಕೂಡ ಗೈರಾಗಿದ್ದಾರೆ, ಹಿರಿಯ ನಾಯಕರುಗಳು ಕೂಡ ಗೈರಾಗಿರುವಂತದ್ದು. ಸೊ ಈ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಆಯ್ಕೆ ಸರಿಯಲ್ಲ ಅನ್ನುವಂತ ಒಂದು ನಿಟ್ಟಲ್ಲಿ ಇವತ್ತೆಲ್ಲೂ ಕೂಡ ನೋಡಿ ನಿಖಿಲ್ ಕುಮಾರಸ್ವಾಮಿಯವರ ಹೆಸರನ್ನ ಪ್ರಸ್ತಾಪ ಮಾಡದೆ ನೇರವಾಗಿ ದೇವೇಗೌಡರೇ ಮತ್ತೆ HD ಕುಮಾರಸ್ವಾಮಿಯವರೇ ಚರ್ಚೆ ಮಾಡಿರುವಂತದ್ದು. ಏನು, ತಾಲೂಕು ಅಧ್ಯಕ್ಷರಿಗೂ ಸಂಬಂಧಪಟ್ಟಂತೆಯೂ ಕೂಡ ಚುನಾವಣೆ ಮಾಡ್ತೀವಿ, ಜಿಲ್ಲಾಧ್ಯಕ್ಷರಿಗೂ ಸಂಬಂಧಪಟ್ಟಂತೆಯೂ ಕೂಡ ಚುನಾವಣೆ ಮಾಡ್ತೀವಿ, ಪಕ್ಷದ ಪದಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಸಾಂಸ್ಥಿಕ ಚುನಾವಣೆ ಮಾಡ್ತೀವಿ, ರಾಜ್ಯಾಧ್ಯಕ್ಷರನ್ನು ಕೂಡ ಚುನಾವಣೆ ಮೂಲಕವೇ ಆಯ್ಕೆ ಮಾಡ್ತೀವಿ. ಅದಕ್ಕೂ ಮುನ್ನ ನೀವೆಲ್ಲರೂ ಕೂಡ ಏನು ಒಂದಷ್ಟು ಸದಸ್ಯತ್ವ ಆಂದೋಲನವನ್ನ ಮಾಡಬೇಕು. ಏನು ತಮಗೆ ಕೊಟ್ಟಿರ್ತಕ್ಕಂಥ ಒಂದು ಏನಿದೆ ಅಂದ್ರೆ ಒಂದು ಗಡುವೇನಿದೆ, ಆ ಗಡುವಿನೊಳಗೆ ಫೆಬ್ರವರಿ 15ರೊಳಗಾಗಿ ಸದಸ್ಯತ್ವ ಆಂದೋಲನವನ್ನ ಮುಗಿಸ್ಬೇಕು. ಎಲ್ಲಾ ಪದಾಧಿಕಾರಿಗಳು, ಎಲ್ಲಾ ಪಕ್ಷದ ಕಾರ್ಯಕರ್ತರು ಮಿನಿಮಮ್ ಮೆಂಬರ್ಶಿಪ್ ಅನ್ನ ಮಾಡಿಸಬೇಕು ಅನ್ನುವಂತ ನಿಟ್ಟಲ್ಲಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ಮೂಲಕವಾಗಿ JDS ನಾಯಕರು ಒಂದ್ ರೀತಿ ನಿಖಿಲ್ ಕುಮಾರಸ್ವಾಮಿಯವರ ಆಯ್ಕೆ ವಿಚಾರದಲ್ಲಿ ಒಂದ್ ರೀತಿ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿದ್ದಾರಾ ಅಂತ. ಯಾಕಂತ ಹೇಳಿದ್ರೆ ಏನು ಪಕ್ಷದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಮತ್ತೊಂದು ಕಡೆಗೆ ಏಕಪಕ್ಷೀಯವಾಗಿ ನಾವು ನಿರ್ಧಾರವನ್ನ ಮಾಡಿಲ್ಲ ಅನ್ನುವಂತ ಒಂದು ಸಂದೇಶವೂ ಕೂಡ ಹೋಗ್ಬೇಕು. ಈ ನಿಟ್ಟಿನಲ್ಲಿಯೇ ಇವತ್ತು ಇಂಥದ್ದೊಂದು ಸಭೆಯನ್ನ ನಡೆಸೋದ್ರ ಮುಖಾಂತರ ದೇವೇಗೌಡರು ಒಂದು ಸೂಚನೆಯನ್ನ ಕೊಟ್ಟು ಈ ಒಂದು ನಿಖಿಲ್ ಕುಮಾರಸ್ವಾಮಿಯವರ ಆಯ್ಕೆಗೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನವನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಥ್ಯಾಂಕ್ ಯು ತಿಮ್ಮೇಗೌಡರು ಎಲ್ಲ ಡೀಟೇಲ್ಸ್ಗೆ.